ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಈಗ ನಾವು ಹೊರಗಡೆ ಊಟಕ್ಕೆ ಹೋಗ್ತಿದ್ದೀವಿ. ಯಾಕಂದರೆ ಇವಾಗ ಐಫೋನ್ ತೊಗೊಂಬಂದೆ 17. ಅದಕ್ಕೆ ಗಿಫ್ಟ್ಗಳು ಕೊಟ್ಟಿದ್ದಾರೆ, ಅದನ್ನು ತೋರಿಸ್ತೀನಿ ತಡ್ರಿ. ಇವಾಗ ಶುರುವಾಗ್ತಿದೆ. ಪವರ್ ಬ್ಯಾಂಕ್, ಸ್ಟ್ಯಾಂಡ್, ಮೊಬೈಲ್ ಸ್ಟ್ಯಾಂಡ್ ಕೊಟ್ಟಿದ್ದಾರೆ. 4-in-1 ಸ್ಪೀಕರ್. ಇದು ಚಾರ್ಜಿಂಗು ಮಾಡ್ಕೋಬೋದು, ಹಾಡು ಹಾಕ್ಬೋದು, ಮತ್ತು ಇಯರ್ಫೋನ್ ಚಾರ್ಜು ಮಾಡ್ಬೋದು. 4-in-1 ಸ್ಪೀಕರು. ವಾಚ್ ಕೂಡ. ಫೋನ್ ತಂದಿರೋಕ್ಕಿಂತ ಹೊರಗಡೆ ಊಟಕ್ಕೆ ಹೋಗ್ತಿದ್ದೀವಿ. ನನ್ನ ಮಗಳು ರೆಡಿಯಾಗಿದ್ದಾಳೆ. ಇಬ್ಬರು ಒಂದೇ ಥರ ಆಸೆ ಬಿಸ್ನೆಸ್ ಹಾಕೊಂಡಿದ್ದಾರೆ. ಈಗ ಎಲ್ಲ ಊಟಕ್ಕೆ ಹೋಗ್ತೀವಿ ಹೊರಗಡೆ. ನಮ್ಮ ಮನೆ ರೆಡಿಯಾಗಿ ಕೂತಿದ್ದಾರೆ, ನಾನು ರೆಡಿಯಾಗಿದ್ದೀನಿ. ಈಗ ಹೋಗ್ಬೇಕಂತ ಹೊರಡೋಣ ಹೋಟ್ಲಿಗೆ. ನಮ್ಮ ಮನೆ ರೆಡಿ ಆಗ್ತಾರೆ. ಎಲ್ಲ ಸ್ಲಿಪ್ಪರ್ ಹಾಕಡ್ರಿ, ಬೇಗ ಸ್ಲಿಪ್ಪರ್ ಹಾಕೊಂಡು ರೆಡಿಯಾಗಿ. ಅದು ಪವರ್ ಬ್ಯಾಂಕ್. ರೆಡಿಯಾಗಿ ಎಲ್ಲಿಗೆ ಹೋಗ್ತಿದ್ದೀವಿ? ಸರ್ಪ್ರೈಸ್ ಅಂತ ಹೋಟ್ಲಿಗೆ ಕರ್ಕೊಂಡು ಸರ್ಪ್ರೈಸ್ ಅಂತೀವಿ. ಎಲ್ಲರೂ ಹೋಟ್ಲಿಗೆ ಹೋಗೋಣ. ಹಾಗೆ ಮಕ್ಳ ಜೊತೆ ಮಾತಾಡ್ಕೊಂತ ಹೋಗ್ತಿದ್ವಿ. ಸಣ್ಣಕ್ಕೆ ಮಳೆ ಬರ್ತಿತ್ತು. ನಮ್ಮ ಮನೆಯವ್ರಿಗೆ ಹೇಳ್ತಿದ್ದೆ ಮಳೆ ಬರ್ತಾ ಇದೆ ಅಂತಂದು. ನನ್ನ ಮಗಳು ಇವತ್ತು ತರಕಾರಿ ತಗೊಂಡೆ. ಅಲ್ಲಿ ಅಂಕಲ್ ಬಂದಿದ್ರು. ಅಂಕಲ್ ಹತ್ರ ತರಕಾರಿ ತಗೊಂಡೆ. ಅವರಪ್ಪ ನನಗೂ ಸೌತೆಕಾಯಿ ಕೊಡು ಅಂತ. ಪಪ್ಪ ಅವರು ಫ್ರೀ ಕೊಟ್ಟರು ಸೌತೆಕಾಯಿ ಅಂತ ಅಂದ್ಲು. ಅದಕ್ಕೆ ನಿನಗೆ ಅಷ್ಟೇ ಫ್ರೀ ಕೊಟ್ಟಿರ್ತಾರೆ ಬಿಡು ಅಂತ ಹೇಳ್ತಿದ್ರು. ಅದಕ್ಕೆ ಮಾರ್ನಿಂಗು ಚಿತ್ರಾನ್ನ ಮಾಡಿದ್ದೆ. ಪಪ್ಪ ಆ ಚಿತ್ರಾನ್ನ ಸೂಪರ್ ಆಗಿತ್ತು ಅಂತ ಹೇಳ್ತಿದ್ಲು. ಅದಕ್ಕೆ ನನಗೆಲ್ಲಿ ಮಾಡಕ್ ಬರುತ್ತೆ ಬಿಡು ಚಿತ್ರಾನ್ನ, ಅಮ್ಮ ನಾಳೆನೂ ಚಿತ್ರಾನ್ನ ಮಾಡು ಅಂತ ಹೇಳ್ತಿದ್ಲು. ಆಯ್ತಾಯ್ತು ಅಂತಂದು ಅಂದೆ. ಆಮೇಲೆ ಮಳೆ ಬರ್ತಿತ್ತು, ತುಂಬಾ ಮಳೆ ಜಿಟಿ ಜಿಟಿ ಬರ್ತಾ ಇತ್ತು. ವೆದರ್ ಅಂದ್ರೂ ಕೋಲ್ಡ್ ಆಗಿತ್ತು. ಅದು ನೋಡ್ಕೋತಾ ಮುಂದೆ ಹೋದ್ವಿ. ನನ್ನ ಮಗಳು ಅವಳ ಮಾತು ಕೇಳಕ್ಕೆ ಒಂಥರ ಕಾಮಿಡಿ ಅನ್ಸೋದು. ಅಮ್ಮ ಅಲ್ಲಿ ಹಂಗೆ ಹಿಂಗೆ ಅಂತ ಏನೇನೋ ಹೇಳ್ತಿದ್ಲು. ನಾನು ಅದನ್ನ ಕೇಳ್ದೆ, ನಗು ಬರ್ತಿತ್ತು. ನಗು ಮಾಡ್ಕೊಂತ ಹಂಗೆ ಹೋದೆ. ಬಾ ಒಂದ್ ಸ್ವಲ್ಪ ಫೋಟೋಸ್ ತಕೊಳ್ಳೋಣ ಅಂದೆ. ಇಲ್ಲ ಬರಲ್ಲ ಅಂದಕ್ಕೆ ವಿಡಿಯೋ ಮಾಡ್ಕೋತಾ ಇದ್ದೆ ಸ್ವಲ್ಪ ಶಾರ್ಟ್ ಆಗಿ. ಅವ್ರ ಪಪ್ಪ ಏನೋ ಅಂತ ಇದ್ರು, ರೇಗಿಸ್ತಾ ಇದ್ರು. ಹಂಗೆ ಮಮ್ಮಿ ನಮ್ಮ ಪಪ್ಪ ಕೊಟ್ಟಿರೋ ಗಿಫ್ಟ್ ಎಲ್ಲ ಕೊಡು ನಂದು ಅಂತ ಹೇಳ್ತಿದ್ಲು. ಅದಕ್ಕೆ ನಿಮ್ಮಪ್ಪ ಕೊಟ್ರೆ ಅದ್ ನನಗೆ ಕೊಟ್ಟಿರೋದು, ఏంటి ಅಂತ ಕೊಟ್ಟಿರೋದು ಅಂತ ಫಸ್ಟ್ ಮಕ್ಕಳು, ಆಮೇಲೆ ನಿನ್ಗೆ ಅಂತ ಹೇಳ್ತಿದ್ರು. ಆಮೇಲೆ ನಮ್ಮ ಮನೆಯವ್ರು ಕಾರ್ ಓಡಿಸ್ಕೊಂತ ನಗ್ತಾ ಇದ್ರು ಅವಳು ಮಾತಾಡೋ ಮಾತುಗಳಿಗೆ. ಹಂಗೆ ಮಾತಾಡ್ಕೊಂತ ಬಂದ್ವಿ. ಹೋಟ್ಲು ಬಂತು. ಕಾರಲ್ಲಿ ಪಾರ್ಕ್ ಮಾಡಿ ಬರ್ತೀನಿ ಇಳಿರಿ ಅಂತ ಅಂದ್ರು. ನನ್ನ ಮಕ್ಕಳು ನಾವು ನಿಂತಿದ್ವಿ ರೋಡಲ್ಲಿ. ಅಮ್ಮ ನಮ್ಮ ಹೋಟ್ಲ್ ಅಲ್ಲೇ ಐತಿ, ಪಪ್ಪ ಬಂದು ನೋಡಮ್ಮ ಇಲ್ಲಿ ಇರಿಸಿದೆ ಅಂತ ಹೇಳ್ತಿದ್ಲು. ಅದಕ್ಕೆ ಹೌದಾ ಆಯ್ತು ಅಲ್ಲಿಂದ ನಡ್ಕೊಂಡು ಹೋಗೋಣ ಅಂತ ಅಂದು ಅವ್ರ ಪಪ್ಪ ಮಗಳು ಮುಂದಕ್ಕೆ ಹೋಗ್ತಾ ಇದ್ರು. ದೊಡ್ಡ ಮಗಳು ಪಪ್ಪ, ನಾನು ನನ್ನ ಸಣ್ಣ ಮಗಳು ಹಿಂದ್ ಬಂದ್ವಿ. ಆಮೇಲೆ ಆರ್ಡ್ರ್ ಮಾಡಿದ್ವಿ. ಮಕ್ಳಿಗೆ ಏನ್ ಇಷ್ಟ ಬೇಕೋ ಇಷ್ಟವಾದದ್ದೆಲ್ಲ ಆರ್ಡ್ರ್ ಮಾಡ್ಕೊಂಡ್ರು. ಅದು ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ವಿ. ಚೆನ್ನಾಗ್ ಅಂದ್ರೆ ಸಖತ್ತಾಗಿ ಬ್ಯಾಟಿಂಗ್ ಮಾಡಿದ್ವಿ. ಮಕ್ಕಳೆಲ್ಲ ಖುಷಿಯಾಗೇ ಇದ್ರು. ಹಂಗೆ ಬ್ಯಾಟಿಂಗ್ ಎಲ್ಲ ಮಾಡ್ಕೊಂತು ಮಕ್ಕಳು. ನನ್ನ ದೊಡ್ಡ ಮಗಳು ಸಣ್ಣ ಮಗಳು, ಅಮ್ಮ ಇಲ್ಲಿ ವಿಡಿಯೋಸ್ ಫೋಟೋಸ್ ತೆಗಿಯಮ್ಮ ಅಂತ ಅಂದ್ರು. ಅಲ್ಲಿ ಬರ್ಡೇದು ಏನೋ ಇದು ಮಾಡ್ತಿದ್ರು. ಅಲ್ಲಿ ಅಮ್ಮ ನಂದು ಇಲ್ಲಿ ಫೋಟೋ ತೆಗಿಯಮ್ಮ, ನನ್ ಬರ್ಡೇ ಯಾಕೆ ಬರ್ತತಿ ಅಂತಿದ್ಲು ಸಣ್ಣೋಳ. ಸುಮ್ ಬಾರಮ್ಮ ಅಂತಂದೆ. ಮತ್ತೆ ಅಲ್ಲಿ ಸೋಫಾ ತರ ಇತ್ತು, ಅಲ್ಲಿ ಹೋಗಿ ವಿಡಿಯೋಸ್ ಫೋಟೋಸ್ ಎಲ್ಲ ತಕೊಂಡ್ರು. ಹಂಗೆ ಬರ್ರಿ ಹೋಗೋಣ, ಪಪ್ಪ ಬಿಲ್ ಕಟ್ ಬರುತ್ತೆ ಅಂತ ಅಂದೆ. ಬಂದ್ರು ಮಕ್ಳು. ಅವಳು ಸಣ್ಣವಳು ಎಲ್ಲೋದ್ರು ಸ್ಲಿಪ್ಪರ್ ಬಿಡ್ತಾಳೆ. ಊಟ ಮಾಡಕ್ರು ಅಷ್ಟೇ. ನನ್ನ ಮಕ್ಳು ಇಬ್ರು ಸ್ಲಿಪ್ಪರ್ ಹಾಕೊಂಡಲ್ಲ ಊಟ ಮಾಡಕ್ರೆ, ಸ್ಲಿಪ್ಪರ್ ಬಿಟ್ಟೆ ಊಟ ಮಾಡ್ತಾರೆ. ಪಪ್ಪ ಬಾ ಪಪ್ಪ ಫೋಟೋ ತಕೊಂಡ ಇಲ್ಲಿ ಅಂತಿದ್ರು. ಹಂಗೆ ಫೋಟೋ ತೆಗ್ದೆ ಅಪ್ಪ ಮಕ್ಳದು. ಆಮೇಲೆ ನಾನು ಒಂದ್ ಸ್ವಲ್ಪ ಸೆಲ್ಫಿ ವಿಡಿಯೋಸ್ ಮಾಡ್ಕೊಂಡೆ. ಮನೆಗೆ ಹೊರಟ್ವಿ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಪ್ಲೀಸ್ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.